ಕಳೆದ 2 ವರ್ಷದಿಂದ ಏನು ಮುಖ್ಯಮಂತ್ರಿಗಳ ಪದಕವನ್ನು ಪೊಲೀಸ್ ಇಲಾಖೆಯಲ್ಲಿ ಕೊಡ್ತಾ ಇದ್ವು, ಅದು ಅನೇಕ ಕಾರಣಗಳಿಂದ ಮಧ್ಯದಲ್ಲಿ ಚುನಾವಣೆ ಬಂತು ಮತ್ತು ಬೇರೆ ಬೇರೆ ಕಾರಣಗಳಿಂದ 3 ವರ್ಷದಿಂದ ಕೊಟ್ಟಿರಲಿಲ್ಲ, 2 ವರ್ಷದಿಂದ. ಈ ವರ್ಷನೂ ಸೇರಿ 22, 23, 24 3 ವರ್ಷವನ್ನು ಸೇರಿ ಸುಮಾರು 400ಕ್ಕೂ ಹೆಚ್ಚು ಜನರಿಗೆ ಮುಖ್ಯಮಂತ್ರಿಗಳ ಪದಕವನ್ನು ಇವತ್ತು ಕೊಟ್ಟಿದ್ದೇವೆ, ವಿತರಣೆ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳೇ ಅವರೇ ವಿತರಣೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಭಾಳ ನಮ್ಮ ಇಲಾಖೆಗೆ ಭಾಳ ಒಂದು ಮೆರುಗನ್ನು ತರ್ತಕ್ಕಂಥ ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ವರ್ಷವೂ ಕೂಡ ಯಾವುದು ಚುನಾವಣೆ ಅಡ್ಡ ಬರದೇ ಇದ್ದರೆ ವರ್ಷವೂ ಕೂಡ ಅದನ್ನು ಕೊಡ್ತೇವೆ. ಇದು ಒಂದು ರೀತಿಯಲ್ಲಿ ಅವರು ಮಾಡಿರ್ತಕ್ಕಂಥ ನಿಸ್ವಾರ್ಥ ಸೇವೆ, ಪ್ರಾಮಾಣಿಕ ಸೇವೆ. ಅದಕ್ಕಾಗಿ ಅವರಿಗೆ ಉತ್ತೇಜನಕ್ಕಾಗಿ ಇದನ್ನು ಕೊಟ್ಟಿದ್ದೇವೆ. ಇವತ್ತು ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಮಂಡನೆ ಆಗ್ತಾ ಇದೆ. ಸೊ ಕಾಂಗ್ರೆಸ್ ಸೇರಿದಂತೆ ಇತರ ಪಕ್ಷಗಳು ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ. ಇಲ್ಲ, ಈಗಾಗಲೇ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೆಲ್ಲ ಹೇಳಿದ್ದಾರೆ. ವಕ್ಫ್ ಬಿಲ್ಲನ್ನೇನು ಅವರು ಮಸೂದೆಯನ್ನು ತಂದಿದ್ದಾರೆ, ಅನೇಕ ತಿದ್ದುಪಡಿಗಳಾಗಬೇಕಾಗಿದೆ. ಅದರಲ್ಲಿ ಎಲ್ಲರ ಮನಸ್ಸಿಗೂ ಕೂಡ ತೃಪ್ತಿಯಾಗುವಂಥ ಮಸೂದೆ ಅಲ್ಲ ಅದು ಅಂತ ಹೇಳಿ ಈಗಾಗಲೇ ನಮ್ಮ ಪಕ್ಷದ ಮುಖಂಡರುಗಳು ಪ್ರತಿಕ್ರಿಯೆ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಅದಕ್ಕೆ ಒಂದು ರೀತಿಯಲ್ಲಿ ವಿರುದ್ಧವಾದಂಥ ಪ್ರತಿಕ್ರಿಯೆ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯದವರು ಅದನ್ನು ಒಪ್ಕೊಂಡಿಲ್ಲ. ಹಾಗಾಗಿ ಇವತ್ತು ಆ ಮಸೂದೆಯನ್ನು ನಮ್ಮ ಪಕ್ಷದವರು ವಿರೋಧಿಸ್ತಾರೆ. ಸರ್, ಮತ್ತು ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಡೀಸೆಲ್ ಕೂಡ ಅಲ್ಲ, ಬೆಲೆ ಏರಿಕೆ ಯಾಕಾಗಿದೆ, ಎಲ್ಲಿಂದ ಆಗಿದೆ? ಮೂಲತಃ ಕೇಂದ್ರ ಸರ್ಕಾರದ ನೀತಿಗಳು ಇವತ್ತು ಬೆಲೆ ಏರಿಕೆಗಳನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಆಗಿದ್ದಾವೆ. ಇಡೀ ದೇಶದಲ್ಲೇ ಆಗಿದೆ, ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ. ಅದರಿಂದ ಅವರು ಸರಿಪಡಿಸ್ಕೊಡ್ಬೇಕಲ್ವಾ? ಕೇಂದ್ರ ಸರ್ಕಾರಗಳು ಯಾವುದೇ ಸರ್ಕಾರ ಬಂದಾಗ ರಾಜ್ಯ ಸರ್ಕಾರದನ್ನು ನಮ್ಮ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಆ ಸಂಬಂಧ ಇದೆಯಲ್ಲ, ರಾಜ್ಯ ಮತ್ತು ಕೇಂದ್ರದ ಸಂಬಂಧ, ಆ ಸಂಬಂಧ ಸರಿಯಾಗಿಲ್ಲದೆ ಇದ್ದಾಗ ಈ ರೀತಿ ಆಗುತ್ತೆ. ನಮಗೆ ಬರ್ತಕ್ಕಂಥ ಟ್ಯಾಕ್ಸಿಗೆ, ನಾವು ಕೊಟ್ಟಂಥ ಟ್ಯಾಕ್ಸಿಗೆ ನಮಗೆ ಕೊಡುವಂಥ ಹಣ ಏನಿದೆ ಅದು ಸರಿಯಾಗಿ ಮತ್ತು ಸರಿಯಾದ ಸಂದರ್ಭಕ್ಕೆ ಒಂದು ಕ್ಯಾಲ್ಕುಲೇಷನ್ಸ್ ಮಾಡಿದರೆ ನಮಗೆ ಹೆಚ್ಚು ಹಣ ಬರಬೇಕಲ್ವ? ಹಾಗಾಗಿ ನಾವು ಇಷ್ಟೊಂದು 20,000ಕ್ಕೂ ಹೆಚ್ಚು ಕೋಟಿಗಳನ್ನು ನಾವು ಟ್ಯಾಕ್ಸ್ ರೂಪದಲ್ಲಿ ಕೊಟ್ಟಾಗ ರಾಜ್ಯ ಸರ್ಕಾರಕ್ಕೆ ಅದಕ್ಕೆ ಏನು ಪ್ರಾಮಾಣಿಕವಾಗಿ ಕೊಡಬೇಕಾಗುತ್ತೆ. ಅದರಿಂದ ಅದು ಕೊಡಲಿಲ್ಲ ಅಂತ ಹೇಳಿದಾಗ ನಮ್ಮ ರಿಸೋರ್ಸನ್ನು ನೀವು ಜಾಸ್ತಿ ಮಾಡ್ಕೊಳ್ಳಿ ಅಂದಾಗ ನಾವು ಅನಿವಾರ್ಯವಾಗಿ ಕೆಲವು ಬೆಲೆಗಳನ್ನು ಮಾಡಬೇಕಾಗುತ್ತೆ, ಮಾಡಿದ್ದಾರೆ. ಗ್ಯಾರಂಟಿ ಸರಿದೂಗಿಸಲು ಇದೆಲ್ಲ ಮಾಡ್ತಿದೆ ಅಂತ ಬಿಜೆಪಿ. ಗ್ಯಾರಂಟಿ ನಾವು ಬಡ್ಜೆಟ್ನಲ್ಲೇ ತಿಳಿಸಿದ್ದೇವೆ, ನಾವೇನು ಕದ್ದು ಮುಚ್ಚಿ ಮಾಡ್ತಾ ಇಲ್ಲ. ಗ್ಯಾರಂಟಿಯನ್ನು ಬಡ್ಜೆಟ್ನಲ್ಲಿ, ನಮ್ಮ ಬಡ್ಜೆಟ್ರಿ ಅಲೊಕೇಶನ್ನಲ್ಲಿ ಇವತ್ತೇನು 4,09,000 ಕೋಟಿ ಬಡ್ಜೆಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಆ ಬಡ್ಜೆಟ್ನಲ್ಲೇ 51,000 ಕೋಟಿ ರೂಪಾಯಿನ ಗ್ಯಾರಂಟಿಗೆ ತೆಗೆದಿಟ್ಟಿದ್ದಾರೆ. ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಸರ್, ಇದು ಕರ್ನಾಟಕದಲ್ಲಿ ಪೊಲೀಸ್ ಸ್ಪೋರ್ಟ್ಸ್ ಬೋರ್ಡ್ ಅನ್ನ ಕ್ಲೋಸ್ ಮಾಡಿ ಅಲ್ಲಿರೋನೆಲ್ಲ ರಿವ್ಯೂ ಮಾಡಿದ್ದಾರೆ ಅಂತ ಹೇಳಿ ಇದೆ. ಯಾವುದು ಪೊಲೀಸ್ ಒಂದು ಸ್ಪೋರ್ಟ್ಸ್ ಬೋರ್ಡ್ ಇದೆಯಲ್ಲ ಸರ್, ಸೊ ಅದನ್ನ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಲ್ಲ, ನಾವು ಈಗ ಅನೇಕ ಬದಲಾವಣೆಗಳನ್ನು ಮಾಡ್ತಾ ಇರ್ತಾರೆ. ಬಟ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಪೊಲೀಸ್ನಲ್ಲೇ ನಡೀತಾ ಇದೆಯಲ್ಲ. 3% ಈಗ ರಿಸರ್ವೇಷನ್ ಮಾಡಿದ್ದೇವೆ ಪೊಲೀಸ್ ರೆಕ್ರೂಟ್ಮೆಂಟಲ್ಲಿ. 3% ಕ್ರೀಡಾಪಟುಗಳಿಗೆ ಅಂತ ಹೇಳಿ ಮಾಡಿದ್ದೇವೆ. ಅದರಿಂದ ಯಾವುದೇ ತೊಂದರೆ ಏನಾಗಿಲ್ಲ. ಸರ್, ಇವತ್ತು ಸಿಎಂ ಡೆಲ್ಲಿಗೆ ಹೋಗ್ತಿದ್ದಾರೆ. ಸಿಎಂ ಬದಲಾವಣೆ ಆಗುವಂತ ಅನ್ನುವಂತ ಒಂದು ಮಾತುಕತೆ. ಡೆಲ್ಲಿಗೆ ಹೋದ್ರೆ ಬದಲಾವಣೆ ಆಗ್ತಾರ? ಇವೆಲ್ಲ ಏನಿಲ್ಲ ರೀ. ಹಾಂ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.